ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲದನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಮೊದಲಿಗೆ ಫ್ರೆಂಡ್ಸ್ ದೀಪು ಕೇಳ್ತಾ ಇರ್ತಾಳೆ, ಅಮ್ಮ ಎಲ್ಲಿ ಅಪ್ಪ ಅಂತ ಅಂದಾಗ ಒಂದು ಕ್ಷಣ ಸಿದ್ದು ಶಾರದನ್ನ ನೆನೆಸ್ಕೊಂಡು ಕಣ್ ತುಂಬ್ಕೋತಾ ಇರ್ತಾನೆ. ಹಾಗೆ ಕಣ್ಣಲ್ಲಿ ನೀರು ಬರ್ತಿರ್ಬೇಕಾದ್ರೆ ಅಪ್ಪ ಏನಾಯಿತು ಅಂತ ಅಂದಾಗ, ಏನಿಲ್ಲ ಕಂದ, ರೆಸ್ಟೋರೆಂಟಲ್ಲಿ ತುಂಬ ಕೆಲಸ ಇದೆ, ಸೊ ಅಮ್ಮ ಇವತ್ತು ಬರಲ್ಲ, ನಾನು ಸಹ ಹೋಗಬೇಕು, ಬಟ್ಟೆ ತುಂಬ ಗಲೀಜಾಗಿತ್ತಲ್ಲ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಳಕ್ಕೆ ಬಂದೆ ಅಂತ ಅನ್ಬೇಕಾದ್ರೆ, ಓ ಹೌದಾ, ಹಾಗಾದರೆ ರೆಸ್ಟೋರೆಂಟಲ್ಲಿ ತುಂಬ ಕೆಲಸ ಇದೆಯಾ, ಜನಗಳು ಬೇರೆ ಜಾಸ್ತಿ ಆಗಿದ್ದಾರಾ, ಸರಿ ಅಪ್ಪ, ಹಾಗಾದರೆ ಓಕೆ, ನಾನು ಬಂದು ಅಮ್ಮನಿಗೆ ಸಹಾಯ ಮಾಡಲಾ ಅಂತ ಅನ್ಬೇಕಾದ್ರೆ, ಬೇಡ ಕಂದ, ಅಲ್ಲೆಲ್ಲ ಬರಬೇಡ, ಹೋಮ್ವರ್ಕ್ ಎಲ್ಲ ಇರುತ್ತೆ, ಮಾಡಿಕೊಂಡು ಮನೇಲಿ ರೆಸ್ಟ್ ಮಾಡು ಅಂತ ಅಂದ್ಬಿಟ್ಟು ಈ ಕಡೆ ಆರ್ತಿಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಕಣ್ಣೀರು ಹಾಕೊಂಡು ನಿಂತಿರ್ಬೇಕಾದ್ರೆ ವಿಮಲ ಕೇಳ್ತಾ ಇರ್ತಾಳೆ, ಏನಾಯಿತು ಸಿದ್ದು, ಇದೆಲ್ಲ ಹೇಗಾಯಿತು, ಯಾರು ಮಾಡಿದ್ರು, ಶಾರದನಿಗೆ ಯಾಕಿಂತ ಪರಿಸ್ಥಿತಿ ಬಂತು ಅಂತ ಅಂದಾಗ, ಏನು ಮಾತಾಡದೆ ಅಮ್ಮನ ತೊಡೆ ಮೇಲೆ ಹೋಗಿ ಕಣ್ಣೀರು ಹಾಕ್ಕೊಂಡು ಸಿದ್ದು ಮಲಗ್ತಿರ್ಬೇಕಾದ್ರೆ, ಸಮಾಧಾನ ಮಾಡ್ಕೊಳ್ಳೋ, ನೀನಾಗಲಿ ಶಾರದಾ ಆಗಲಿ ಯಾರಿಗೂ ಸಹ ಕೆಟ್ಟದನ್ನು ಬಯಸ್ತೋರಲ್ಲ, ಒಂದು ಇರುವೆಗೂ ನೋವು ಕೊಟ್ಟರಲ್ಲ ಕಣೋ, ಅಂಥದ್ರಲ್ಲಿ ದೇವರು ಇಂಥ ಕಷ್ಟ ಕೊಟ್ಟಿದ್ದೇನೆ, ಇವಾಗ ಪರೀಕ್ಷೆ ಮಾಡ್ತಿದ್ದಾನೆ, ಆದರೆ ಖಂಡಿತ ನೀವು ಸೋಲಲ್ಲ ಕಣೋ ಅಂತ ಅಂದಾಗ, ಏನೋ ಒಂದು ಗೊತ್ತಿಲ್ಲಮ್ಮ, ದೇವ್ರು ಏನಕ್ಕೆ ನಮಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿದ್ದಾನೋ ಅದು ಗೊತ್ತಿಲ್ಲ, ಆದರೆ ಈಗ ಅವರು ಅಂಥ ಪರಿಸ್ಥಿತಿಲಿದ್ದಾರೆ, ಈಗ ಆಪ್ರೇಷನ್ ಆಗಬೇಕು, ಆದರೆ ಅಷ್ಟು ದುಡ್ಡನ್ನ ಅರೇಂಜ್ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ವಿಮಲನೂ ಸಹ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ, ಕಷ್ಟ ಕೊಡೋ ದೇವರು ಪರಿಹಾರನೂ ಸಹ ಎಲ್ಲ ಕೊಟ್ಟೇ ಕೊಡ್ತಾನೆ ಕಣೋ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಕೈಲಿರೋ ಬಳೆ ನೋಡ್ತಾಳೆ. ಹಾಗೆ ಕಣ್ಣೀರು ಹಾಕ್ಕೊಂಡು ಬಳೆಗಳನ್ನೆಲ್ಲ ಬಿಚ್ಚಿಬಿಟ್ಟು, ತಗೊಳ್ಳೋ, ಯೋಚನೆ ಮಾಡಬೇಡ, ಇದು ಇವಾಗ ನನ್ನ ಹತ್ರ ಇರೋದು ಇಷ್ಟೇ ಕಣೋ, ನೀನು ಹಡ ಇಡು, ಇಲ್ಲ ಅಂತ ಅಂದರೆ ಮಾರೇ ಬಿಡು ಕಣೋ, ನನಗೆ ನಾನು ಸೊಸೆ ಉಳಿಬೇಕು ಅಷ್ಟೇ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ ಸಿದ್ದು ಏನು ಮಾತಾಡದೆ ಅವರಮ್ಮನ ಮುಖ ನೋಡಿಕೊಂಡು ಸಿಕ್ಕಾಬಿಟ್ಟೆ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ಮಗನೇ, ನೀನು ಯಾವತ್ತೂ ಕುಗ್ಬಾರ್ದು, ಶಾರದಾ ಹುಷಾರಾಗಿ ಆದಷ್ಟು ಬೇಗ ಈ ಮನೆಗೆ ಬರ್ತಾಳೆ, ಸಮಾಧಾನ ಮಾಡ್ಕೊಳ್ಳು ಅಂತ ಅಂದಾಗ ಸಿದ್ದು ಕಣ್ಣೀರು ಹಾಕ್ಕೊಂಡು, ಮಗನಾಗಿ ನಾನೇ ನಿನಗೆಲ್ಲ ಮಾಡಿಸ್ಕೊಡ್ಬೇಕು ಅಮ್ಮ, ಅಂಥದ್ರಲ್ಲಿ ನಾನೇ ನಿನ್ನ ಹತ್ರ ಕಿತ್ಕೋತಾ ಇದ್ದೀನಿ, ಅವಾಗ ದುಡ್ಡು ಕಿತ್ಕೊಂಡೆ, ಇವಾಗ ಒಡವೆನೂ ಕಿತ್ಕೋತಿದ್ದೀನಿ ಅಂತ ಕಣ್ಣೀರು ಹಾಕ್ತಾ ಇರ್ತಾನೆ. ಹಾಗೆ ವಿಮಲ ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರೇನೋ, ಹಣ ಆಗಲಿ ಅಥವಾ ಒಡವೆ ಆಗಲಿ ಕಷ್ಟ ಕಾಲಕ್ಕೆ ಕೊಟ್ಟರೆ ಕಣೋ ಅದಕ್ಕೊಂದು ಅರ್ಥ ಇರೋದು, ಮೊದಲು ಶಾರದಾ ಹುಷಾರಾಗಿ ಮನೆಗೆ ಬರಲಿ, ಆಮೇಲೆ ಹಣ ಒಡವೆ ಎಲ್ಲ ಗಳಿಸಿದ್ರಾಯ್ತು, ನೀನು ತಲೆ ಕೆಡಿಸ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಕೈಲಿರೋ ಬಳೆಗಳನ್ನೆಲ್ಲ ಬಿಚ್ಕೊಡ್ತಾಳೆ. ಇನ್ನೊಂದು ಕಡೆ ಅನಸೂಯ ತಾನು ಕೂಡಿಟ್ಟಿದ್ದ ಹಣನ ತಂದುಬಿಟ್ಟು ಸಿದ್ದು ಅವರು ಇದನ್ನು ತಗೊಳ್ಳಿ ಅಂತ ಕೊಟ್ಟಾಗ ಅವನಿಗಂತೂ ಸಿಕ್ಕಾಬಟ್ಟೆ ಕಣ್ಣೀರು ಬರ್ತಾ ಇರುತ್ತೆ. ಶಾರದನ ನೆನಪಿಸ್ಕೊಂಡು ಕಣ್ಣೀರು ಹಾಕ್ಕೊಂಡು ನಿಂತಿರಬೇಕಾದ್ರೆ ಕಿವಿಲಿರೋ ಓಲೆಗಳೆಲ್ಲನೂ ಸಹ ಈ ಕಡೆ ವಿಮಲ ಬಿಚ್ಕೊಂಡು, ತಗೋಸಿದ್ದು ಇದನ್ನು ಬೇಕಾಗುತ್ತೆ, ಕಷ್ಟಕ್ಕೆ ದಯವಿಟ್ಟು ಇಟ್ಕೋ, ದುಡ್ಡು ಅಡ್ಜಸ್ಟ್ ಮಾಡೋಕ್ಕಾಗಲ್ಲ, ನೀನು ಕಣ್ಣೀರು ಹಾಕ್ಬೇಡ ಅಂತ ಕೊಟ್ಟಾಗ ಸಿದ್ದು ಅಂತ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ತನ್ನ ಅಮ್ಮನಿಗೆ ಕೈ ಮುಗಿತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸಿದ್ದು ತುಂಬ ಟೆನ್ಷನ್ ಮಾಡ್ಕೊಂಡು ತನ್ನ ಫ್ರೆಂಡ್ ಆದರ್ಶ್ ಹತ್ರ ಓಡೋಡಿ ಬರ್ತಾ ಇರ್ತಾನೆ. ಅವ್ರ ಕಂಪನಿಗೆ ಬಂದಾಗ ಸೆಕ್ಯೂರಿಟಿ ಅವರಿನ್ನೂ ಬರೋದು ಲೇಟು ಸರ್, ಹೋಗಿ ಅಂತ ಅಂದಾಗ, ಇಲ್ಲೇ ವೆಯ್ಟ್ ಮಾಡ್ತೀನಿ ಅಂತ ಅಂದಾಗ, ಸಾರಿ ಸರ್, ಇಲ್ಲೆಲ್ಲ ವೆಯ್ಟ್ ಮಾಡಬಾರ್ದು ಅಂತ ಸಿದ್ದುನ ಆಚೆ ದೂಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತನ್ನ ಫ್ರೆಂಡು ಆದರ್ಶ ಬರ್ತಾನೆ. ಏನು ಸಿದ್ದು ಇಲ್ಲಿದೆಯಾ ಅಂತ ಅಂದ್ಬಿಟ್ಟು ಸೆಕ್ಯೂರಿಟಿನ ಬಾಯಿ ಬಂದಂಗೆ ಬೈತಾ ಇರ್ತಾರೆ. ಇವ್ರು ಯಾರು ಅಂತ ಗೊತ್ತಾ, ಅಷ್ಟಕ್ಕೆ ಇವ್ರು ಈ ರೀತಿ ದೂಗ್ತಿದ್ದಿಲ್ಲ ಅಂತ ಅಂದಾಗ, ಸಾರಿ ಸರ್, ನನಗೆ ಗೊತ್ತಾಗಲಿಲ್ಲ, ನಾರ್ಮಲ್ ಎಂಪ್ಲಾಯ್ ಅಂತ ಅಂದ್ಕೊಂಡೆ ಅಂತ ಸೆಕ್ಯೂರಿಟಿ ಹೇಳ್ತಿರ್ಬೇಕಾದ್ರೆ, ಇಟ್ಸ್ ಓಕೆ ಬಿಡು, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ನೀನು ತಲೆ ಕೆಡಿಸ್ಕೋಬೇಡ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ತನ್ನ ಫ್ರೆಂಡ್ ಹೇಳ್ತಾ ಇರ್ತಾನೆ, ಹೇಗಿದೆಯೋ ಸಿದ್ದು ಅಂತ ಅಂದಾಗ ಸಿದ್ದು ಏನು ಹೇಳ್ದೆ ಸೈಲೆಂಟಾಗಿ ಹಾಗೆ ಮುಖ ಸಪ್ಪೆ ಮಾಡ್ಕೊಂಡು ನಿಂತ್ಕೊಬಿಡ್ತಾನೆ. ಈಗ ಏನಾಯ್ತು ಹೇಳು ಮಗ, ಬಾ ಜ್ಯೂಸ್ ಕುಡ್ಕೊಂಡು ಮಾತಾಡೋಣ ಅಂತ ಅಂದಾಗ, ನನ್ನ ಹತ್ರ ಅಷ್ಟು ಟೈಮ್ ಇಲ್ಲ ಅಂತ ಕೈ ಹಿಡ್ಕೊಂಡು ರಿಕ್ವೆಸ್ಟ್ ಮಾಡ್ತಿರ್ಬೇಕಾದ್ರೆ, ಏನಾಯಿತು ಹೇಳು ಅಂತ ಅಂತಿರ್ಬೇಕಾದ್ರೆ, ಈ ಥರ ನನ್ನ ಹೆಂಡ್ತಿಗೆ ಈ ಥರ ಆಗಿದೆ, ಯಾರೋ ಚಾಕುವಿಂದ ಚುಚ್ಚಿದ್ದಾರೆ, ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ, ಅರ್ಜೆಂಟಾಗಿ 25 ಲಕ್ಷ ದುಡ್ಡು ಬೇಕು, ನಿಂದು ಅಮ್ಮಯ್ಯ ಅಂತೀನಿ, ಆದಷ್ಟು ಬೇಗ ತೀರಿಸ್ತೀನಿ ಕೊಡು ಅಂತ ಅಂದಾಗ ತನ್ನ ಫ್ರೆಂಡು ತುಂಬ ಸಿಕ್ಕಾಪಟ್ಟೆ ಖುಷಿಯಿಂದ, ಯಾಕೋ ಈ ರೀತಿ ರಿಕ್ವೆಸ್ಟ್ ಮಾಡ್ಕೋತೀಯಾ, ನೀನಂಥದ್ದನ್ನು ಎಷ್ಟು ಹೆಲ್ಪ್ ಮಾಡಿದ್ದೀಯಾ, ಖಂಡಿತ ನಿನಗೆ ದುಡ್ಡು ಕೇಳ್ತೀನಿ, ಇಲ್ಲಿವರೆಗೂ ಏನಕ್ಕೋ ಬರೋಕ್ಕೆ ಹೋದೆ, ಒಂದು ಫೋನ್ ಕಾಲ್ ಮಾಡಿಸಿದ್ರೆ ನಿನಗೆ ಟ್ರಾನ್ಸ್ಫರ್ ಮಾಡ್ತಿದ್ನಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಜ್ಯೋತಿಕಾ ಆದರ್ಶನ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಒಂದು ನಿಮಿಷ, ಇಂಪಾರ್ಟೆಂಟ್ ಕಾಲ್ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಬಂದು ಮಾತಾಡ್ತಿರ್ಬೇಕಾದ್ರೆ ಸಿದ್ದು ಅಲ್ಲಿಗೆ ಬಂದಿದ್ದಾನ ಅಂತ ಜ್ಯೋತಿಕಾ ಕೇಳ್ತಾ ಇರ್ತಾಳೆ. ಹೂ ಅಂತ ಅಂದಮೇಲೆ ನಾನು ಹೇಳ್ದಂಗೆ ಮಾಡು ಅಂತ ಅಂದಾಗ ಓಕೆ ಅಂತ ಸಿದ್ದು ಹತ್ರ ಬರ್ತಾ ಇರ್ತಾನೆ. ಈ ಸಿದ್ದು ಹತ್ರ ಬಂದ್ಬಿಟ್ಟು, ಸಾರಿ ಸಿದ್ದು, ನಿನಗೆ ಹಣ ಕೊಡಬೇಕಂತ ನನಗೆ ತುಂಬ ಆಸೆ ಇತ್ತು, ಆದರೆ ಇವಾಗ ಒಂದು ಫೋನ್ ಕಾಲ್ ಬಂತಲ್ಲ, ಇವಾಗ ನನ್ನ ಕಂಪ್ನಿನೇ ಸಿಕ್ಕಾಬಟ್ಟೆ ಪ್ರಾಬ್ಲಮಲ್ಲಿದೆ ಕಣೋ, ಸಾರಿ ಅಂತ ಅಂದಾಗ ಸಿದ್ದು ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು, ಹಾಗೆಲ್ಲ ಅನ್ಬೇಡ, ನಿಂದು ಅಮ್ಮಯ್ಯ ಅಂತೀನಿ, ನನ್ನ ಹೆಂಡ್ತಿ ಸಿಕ್ಕಾಪಟ್ಟೆ ಪ್ರಾಬ್ಲಮಲ್ಲಿದ್ದಾರೆ, ಜೀವದ ಪ್ರಶ್ನೆ ಕಣೋ, ಆದಷ್ಟು ಬೇಗ ಸಾಲ ತೀರಿಸ್ತೀನಿ ಅಂತ ಅಂದಾಗ, ಇಲ್ಲ ಕಣೋ, ನಾನೇ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿಲಿದ್ದೀನಿ ಅಂತ ಆದರ್ಶ ಸುಳ್ಳು ಹೇಳ್ತಾ ಇರ್ತಾನೆ. ಹಾಗೆ ನಿನಗೆ ನಾನು ಯಾವ ರೀತಿ ಸಹಾಯ ಮಾಡಲೋ, ಬೇರೆ ಎಲ್ಲಾದರೂ ಹೊರಗಡೆ ಹಣ ಸಿಗುತ್ತೋ ಟ್ರೈ ಮಾಡು ಅಂತ ಅಂದಾಗ ಸಿದ್ದು ಕಣ್ಣೀರು ಹಾಕ್ಕೊಂಡು ಏನು ಮಾತಾಡದೆ ಸೈಲೆಂಟಾಗಿ ಹೋಗ್ಬಿಡ್ತಾನೆ. ಹಾಗೆ ಇನ್ನೊಂದು ಕಡೆ ವೈದೇಹಿ ಮತ್ತು ಮುರಳಿ ಅದೇ ಹಾಸ್ಪಿಟ್ಲಿಗೆ ಬರ್ತಾ ಇರ್ತಾರೆ. ಈ ಕಡೆ ವೈದೇಹಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕಂತ ಬರ್ತಿರ್ಬೇಕಾದ್ರೆ ಮುರಳಿ, ಅಯ್ಯೋ ದೇವ್ರೆ, ಏನಾಗಿದೆ ಎತ್ತೋ ಇವಳಿಗೆ, ನನಗಂತೂ ಗೊತ್ತಿಲ್ಲ, ನೀನೇ ಕಾಪಾಡು ಅಂತ ಅಂದಾಗ
ವೈದೇಹಿ ಹೇಳ್ತಾ ಇರ್ತಾಳೆ, ಅಲ್ಲ ಕಣ್ರಿ ಹುಷಾರಿಲ್ದಿರೋದು ನನಗೆ, ಅದೇನದು ನನ್ನನ್ನು ಕಾಪಾಡು ಅಂತ ದೇವ್ರ ಹತ್ರ ನೀವು ಕೇಳ್ಕೊತಿದ್ದೀರಲ್ಲ, ಅಷ್ಟಕ್ಕೂ ಏನಾಯಿತು ಅಂತ ಅಂದಾಗ, ಅಯ್ಯೋ ನೀವೇ ತಾನೇ ದೇವ್ರ ಹತ್ರ ಹತ್ತು ಕರೆದು ಅಪ್ಲಿಕೇಶನ್ ಹಾಕೋದು. ಸೊ ಹಂಗಾಗಿ ದೇವರು ಹೆಣ್ಮಕ್ಳನ್ನ ಬೇಗ ಕಾಪಾಡ್ತಾನೆ, ಗಂಡು ಮಕ್ಳನ್ನ ಕಾಪಾಡಬೇಕು ಅಂದರೆ ದೇವರು ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾನೆ. ಫಾರ್ ಎಕ್ಸಾಂಪಲ್ಲು, ನೀನು ನನ್ನನ್ನು ಮದುವೆ ಆಗಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡು ಹತ್ತು ಕರೆದು ಅಪ್ಲಿಕೇಶನ್ ಹಾಕ್ತೆ, ಇವಾಗ ಮದುವೆನೂ ಆಯಿತು. ಆದರೆ ನನ್ನ ಪರಿಸ್ಥಿತಿ ನೋಡು, ಎಂಥ ಅರಮನೆ, ಎಂಥ ಗೌರವ ಎಲ್ಲ ನನಗೆ ಸಿಗ್ತಿತ್ತು, ಅದನ್ನೆಲ್ಲ ಬಿಟ್ಟು ಇವಾಗ ನಿನ್ನ ಜೊತೆ ಇದ್ದೀನಿ ನೋಡು ಅಂತ ಹೇಳ್ತಾ ಇರ್ತಾನೆ. ಹಾಗೆ ವೈದ್ಯ ಹೇಳ್ತಾ ಇರ್ತಾಳೆ, ಆಗಿದ್ದನ್ನೆಲ್ಲ ನೆನ್ಪು ಮಾಡ್ಕೊಂಡು ಕೊರಗಬಾರ್ದು ಕಣ್ರಿ, ಮುಂದೆ ಏನಾಗುತ್ತೆ ಅದನ್ನು ನೋಡ್ಕೊಂಡು ಜೀವನ ಮಾಡಬೇಕು ಬನ್ನಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಡಾಕ್ಟ್ರು ಬರ್ತಾರೆ. ಡಾಕ್ಟರ್ ಬಂದ್ಬಿಟ್ಟು, ವೈದೇಹಿ ಏನು ನೀವು ಇಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ, ಅದು ಡಾಕ್ಟರ್ ಅಂತ ಪ್ರಾಬ್ಲಮ್ ಹೇಳೋಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಮುರಳಿ ಅವ್ರನ್ನ ನೋಡಿಬಿಟ್ಟು, ನೀವು ವಿಮಲ್ ಅವ್ರ ಗಂಡ ಅಲ್ವಾ ಅಂತ ಅಂದಾಗ ಮುರಳಿಗೆ ಸಿಕ್ಕಾಪಟ್ಟೆ ನಾಚಿಕೆ ಆಗ್ತಾ ಇರುತ್ತೆ. ಹಾಗೆ ಇನ್ನೊಬ್ಬರು ಸಿಸ್ಟರ್ ಬಂದುಬಿಟ್ಟು ಡಾಕ್ಟರ್ ಹತ್ರ, ಮೇಡಮ್ ಏನು ಗೊತ್ತಾ, ಇವ್ರನ್ನ ಮದುವೆಗಿರೋದು ಇವರೇ ಅಂತ ಅಂದಾಗ, ಓ ಸಾರಿ ನನಗೆ ಗೊತ್ತಿರಲಿಲ್ಲ ಬನ್ನಿ ಅಂತ ಅನ್ಬೇಕಾದ್ರೆ, ಯಾಕೋ ನನಗೆ 3 ದಿನದ ತಲೆ ಸುತ್ತಾ ಇದೆ, ಹಾಗೆ ವಾಮಿಟ್ ಆಗ್ತಿದೆ ಅಂತ ಅಂದಾಗ, ಬಾ ವೈದೇಹಿ ಚೆಕಪ್ ಮಾಡ್ತೀನಿ ಅಂತ ಡಾಕ್ಟ್ರು ವೈದೇಹಿನ ಕರ್ಕೊಂಡು ಹೋಗ್ತಾ ಇದ್ರೆ, ಅಲ್ಲಿರೋ ಸ್ಟಾಫು ಸಿಸ್ಟರ್ಗಳೆಲ್ಲರೂ ಸಹ ಮುರಳಿನ ನೋಡಿ ನಗಾಡ್ತಿರ್ಬೇಕಾದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶೇಮ್ ಆಗ್ತಾ ಇರುತ್ತೆ. ಮುರಳಿ ತನ್ನ ಮನಸ್ಸಲ್ಲೇ ಬೈಕೋತಾ ಇರ್ತಾನೆ, ಎಲ್ಲರೂ ನನ್ನನ್ನು ಹಾಡ್ಕೊಂಡು ಹೋಗೋಣ ಹಾಗಾಯಿತು, ಈ ಪರಿಸ್ಥಿತಿಗೆ ಕಾರಣ ಆ ಶಾರದಾ ನನ್ನನ್ನು ಮದುವೆ ಮಾಡಿ ಕೊಟ್ಬಿಟ್ಟು ಹಾಯಾಗಿದ್ದಾಳೆ ಅಂತ ಬೈಕೋತಾ ಇರ್ತಾನೆ. ಹಾಗೆ ಮತ್ತೆ ಯೋಚನೆ ಮಾಡ್ತಾ ಇರ್ತಾನೆ, ದೇವರೇ ದಯವಿಟ್ಟು ವೈದೇಹಿ ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳು ತಿರುಪತಿ ತಿಮ್ಮಪ್ಪ, ನಿನ್ನ ಸನ್ನಿಧಿಗೆ ಬಂದು ಕಾಯಿ ಹೊಡಿತೀನಿ, ಅವಳೇನಾದರೂ ಪ್ರೆಗ್ನೆಂಟ್ ಆದರೆ ನನ್ನ ಗತಿ ಏನು, ಈಗಲಿರೋ ಮಕ್ಳುಗಳ ಟಾರ್ಚರ್ನೇ ತಡೆಯೋಕ್ಕಾಗ್ತಾ ಇಲ್ಲ, ಸಮಾಜ ನನ್ನನ್ನು ಹುಗಿದು ಬಿಡುತ್ತೆ, ಇಬ್ಬರು ಹೆಂಡ್ತಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಡಾಕ್ಟ್ರು ಬರ್ತಾರೆ. ನೋಡಿ ಮಿಸ್ಟರ್ ಮುರಳಿ ಅವರೇ, ವೈದೇಹಿ ಅವ್ರಿಗೆ ಏನೂ ಆಗಿಲ್ಲ, ಜಸ್ಟ್ ಪಿತ್ತ ಥರ ಆಗಿದೆ ಅಂತ ಅಂದಾಗ, ಥ್ಯಾಂಕ್ ಯು ಸೋ ಮಚ್, ನಾನು ಮನೇಲೇ ಹೇಳಿದೆ, ಆದರೆ ಇವಳು ನನ್ನ ಮಾತು ಕೇಳಲಿಲ್ಲ ಅಂತ ಅಂದ್ಬಿಟ್ಟು ಬಾರಿ ಬೇಗ ಹೋಗೋಣ ಅಂತ ವೈದೇಹಿನ ಕರ್ಕೊಂಡು ಮನೆ ಕಡೆ ಹೋಗ್ತಾ ಇರ್ತಾನೆ. ಹಾಗೆ ಸಿದ್ದು ಗೊತ್ತಿರೋ ಫ್ರೆಂಡ್ಸ್ ಎಲ್ಲರ ಹತ್ರನೂ ಸಹ ರಿಕ್ವೆಸ್ಟ್ ಮಾಡಿ ದುಡ್ಡನ್ನ ಕೇಳ್ತಿರ್ಬೇಕಾದ್ರೆ ಯಾರೂ ಸಹ ಇವನಿಗೆ ಸಹಾಯ ಮಾಡೋದೇ ಇಲ್ಲ. ಎಲ್ಲ ಫ್ರೆಂಡ್ಸು ಹೇಳ್ತಾ ಇರ್ತಾರೆ, ನಾವು ಸಿಕ್ಕಾಬಟ್ಟೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದೆ ಕಣೋ, ಪ್ಲೀಸ್ ನಮ್ಮನ್ನು ಅರ್ಥ ಮಾಡ್ಕೊಳ್ಳೋ, ಈ ರೀತಿ ಎಲ್ಲ ಕೈ ಮುಗಿದು ನಮ್ಮನ್ನು ಬೇಡಬೇಡ ಅಂತ ಹೇಳ್ತಾ ಇರ್ತಾರೆ. ಯಾವ ಫ್ರೆಂಡ್ಸ್ ಹತ್ರ ಬಂದರೂ ಸಹ ಜ್ಯೋತಿಕಾಯಿ ಅವನಿಗೆ ದುಡ್ಡು ಕೊಡಬಾರ್ದಂತ ಎಲ್ಲರಿಗೂ ಸಹ ಹೇಳ್ಕೊಟ್ಟಿರ್ತಾಳೆ. ಹಾಗೆ ಇನ್ನೊಂದು ಕಡೆ ಮುರಳಿ ಮತ್ತು ವೈದೇಹಿ ಇಬ್ಬರು ಸಹ ಬರ್ತಿರ್ಬೇಕಾದ್ರೆ ವೈದೇಹಿಗೆ ಮುರಳಿ ಹೇಳ್ತಾ ಇರ್ತಾನೆ, ಬೇಗ ಬೇಗ ಬಾರಿ ಅಂತ ಅಂದಾಗ, ಸುಮ್ಮನೆ ಇರ್ರಿ ನನಗೆ ಹುಷಾರಿಲ್ಲ ನಿಧಾನಕ್ಕೆ ಬರ್ತೀನಿ, ನಿಮಗೇನು ಅರ್ಥ ಆಗಲ್ವಾ ಅಂತ ಬೈತಿರ್ಬೇಕಾದ್ರೆ, ಏನು ಗೊತ್ತೇನೆ ಬೇಗ ತಿರುಪತಿಗೆ ಹೋಗಬೇಕು, ಬಸ್ ಟಿಕೆಟ್ ಬುಕ್ ಮಾಡಬೇಕು ಬಾರಿ ಅಂತ ಅಂದಾಗ, ಅಷ್ಟಕ್ಕೂ ಇವಾಗ ತಿರುಪತಿಗೆ ಏನಕ್ಕೆ ಹೋಗಬೇಕು ಅಂತ ಹೇಳ್ತಿರ್ಬೇಕಾದ್ರೆ, ಇವಾಗಷ್ಟೇ ಅರ್ಕೆ ಮಾಡ್ಕೊಂಡೆ ಕಣೆ, ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗದಿದ್ರೆ ಅಷ್ಟೇ ಸಾಕು, ಯಾಕೆ ಅಂತಂದರೆ ಮೊಮ್ಮಕ್ಕಳನ್ನ ಆಡಿಸೋ ವಯಸ್ಸಲ್ಲಿ ನಮಗೆ ಮಕ್ಕಳಾದರೆ ಯಾವ ರೀತಿ ಇರುತ್ತೆ ಹೇಳೋ, ಅದಕ್ಕೋಸ್ಕರ ಹರಕೆ ಮಾಡಿಕೊಂಡೆ, ಬಾರಿ ಹೋಗೋಣ ಅಂತ ಅಂದಾಗ, ನಿಮ್ಮದೊಳ್ಳೆ ಕತೆ ಕರ್ಮ ಅಂತ ಬೈಕೊಂಡು ವೈದೇಹಿ ಹೋಗ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಆಪರೇಷನ್ ಥಿಯೇಟರ್ ಮುಂದೆ ಹೋಗ್ತಿರ್ಬೇಕಾದ್ರೆ ಡಾಕ್ಟ್ರು ಹೊರಗಡೆ ಬಂದು ಸಿಸ್ಟರ್ ಹತ್ರ, ನೋಡಿ ಭವಾನಿ ಸಿಸ್ಟರ್, ಈ ಕಡೆ ಶಾರದವ್ರ ಗಂಡ ಸಿದ್ಧಾರ್ಥ ಇದ್ದಾರಲ್ಲ, ಅವ್ರಿಗೆ ಕಾಲ್ ಮಾಡಿದ್ರ, ಅರ್ಜೆಂಟ್ ಆಪ್ರೇಷನ್ಗೆ ದುಡ್ಡು ರೆಡಿ ಮಾಡಬೇಕಂತ ಹೇಳಿದ್ವಲ್ಲ, ಎಲ್ಲ ರೆಡಿ ಆಯಿತಾ ಅಂತ ಅಂದಾಗ, ಅವರೇನು ರೆಸ್ಪಾಂಡೇ ಮಾಡ್ತಿಲ್ಲ ಅಂತ ಸಿಸ್ಟ್ರು ಹೇಳ್ತಾ ಇದ್ರೆ, ಅವ್ರ ಮಾತನ್ನ ಕೇಳಿಕೊಂಡು ವೈದೇಹಿ ಮುರಳಿಗೆ ಇಬ್ಬರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಡಾಕ್ಟರ್ ಸಿದ್ದುನ ಬೈಕೊಂಡು, ಇರ್ರೆಸ್ಪಾನ್ಸಿಬಲ್ ಗಂಡ ಇವ್ರು ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಅವ್ರೇನಾದರೂ ಕಾಲ್ ಮಾಡಿದರೆ ನನಗೆ ಇನ್ಫಾರ್ಮ್ ಮಾಡು ಅಂತ ಡಾಕ್ಟ್ರು ಹೋಗ್ತಾ ಇರಬೇಕಾದ್ರೆ, ಹಾಗೆ ಡೋರ್ ಓಪನ್ ಮಾಡಿದ್ದನ್ನು ನೋಡಿ ಹತ್ರ ಬಂದು ನೋಡಿದಾಗ ಶಾರದನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆಗಿ ವೈದೇಹಿ ನಿಂತ್ಕೋತಾಳೆ. ಏನಾಯಿತು ನಿನಗೆ, ಕರ ಬಡ್ದಾಳಂಗೆ ನಿಂತಿದ್ಯಾ, ಬಾ ಮನೆಗೆ ಹೋಗೋಣ ಅಂತ ಮುರಳಿ ಕರಿತಾ ಇರಬೇಕಾದ್ರೆ, ನಿಜವಾಗ್ಲೂ ಒಳಗಡೆ ಇರೋದು ಸಿದ್ದು ಹೆಂಡತಿ ಶಾರದಾ ಕಂಡ್ರೆ ಏನೋ ತೊಂದರೆ ಆಗಿದೆ ಅಂತ ಅಂದಾಗ ಮುರಳಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಸಿಸ್ಟ್ರು ಹೊರಗಡೆ ಬಂದಾಗ, ಭವಾನಿ ಏನಾಗಿದೆ ಶಾರದವ್ರಿಗೆ ಅಂತ ವೈದೇಹಿ ಕೇಳ್ತಿರ್ಬೇಕಾದ್ರೆ, ಗೊತ್ತಿಲ್ಲ ಯಾರೋ ಚಾಕು ಹಾಕಿದ್ರಂತೆ, ಸಿಕ್ಕಾಬಟ್ಟೆ ಬ್ಲಡ್ ಲಾಸ್ ಆಗಿದೆ, ಅವ್ರ ಹಸ್ಬೆಂಡ್ ದುಡ್ಡು ತರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ, ಬ್ಲಡ್ ಸಹ ಅರೇಂಜ್ ಆಗಿಲ್ಲ ಅಂತ ಅಂದಾಗ, ಆ ಮಾತನ್ನ ಕೇಳಿಕೊಂಡು ವೈದೇಹಿ ಕಣ್ಣಲ್ಲಿ ಸಿಕ್ಕಾಬಟ್ಟೆ ನೀರು ಬರ್ತಾ ಇರುತ್ತೆ. ಹಾಗೆ ವೈದೇಹಿ ಪಾಪ ಶಾರದನಿಗೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಬೇಕಾದ್ರೆ, ಸುಮ್ಮನೆ ಅವಳ ಬಗ್ಗೆ ಏಕೆ ಈ ರೀತಿ ಮಾತಾಡ್ತಿದ್ಯಾ, ಕಂಡ್ಕಂಡವ್ರ ಫ್ಯಾಮಿಲಿಯಲ್ಲಿ ಎಲ್ಲ ಮೂಗು ತೋರ್ಸೋಕೆ ಹೋದರೆ ಇದೇ ರೀತಿ ಆಗೋದು, ಕೋಪದಲ್ಲಿ ಅವತ್ತು ನಾನು ಶಾಪ ಹಾಕಿದ್ದೆ ನೋಡು, ದೇವರು ಎಂಥ ಪರಿಸ್ಥಿತಿ ಕೊಟ್ಟಿದ್ದಾನೆ, ನನ್ನ ನಾಲ್ಗೆಯಲ್ಲಿ ಮಚ್ಚೆ ಇದೆ, ಅದೇ ರೀತಿ ಆಗೋದು ಅಂತ ಅಂದಾಗ, ನಿನ್ನ ನಾಲ್ಗೆಯಲ್ಲಿ ಮಚ್ಚೆಲಿರೋದಕ್ಕೆ ಬೆಂಕಿ ಹಾಕ ಅಂತ ಬೈತಾ ಇರ್ತಾಳೆ. ಹಾಗೆ ಎಲ್ಲ ಕಂಡ್ರೆ ನಿಮಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ, ಅಲ್ಲೊಂದು ಹೆಣ್ಣು ಸಾವು ಬದುಕು ನಡುವೆ ಓಡಾಡ್ತಾ ಇದ್ದಾಳೆ, ಸ್ವಲ್ಪನಾದರೂ ಮನುಷ್ಯತ್ವ ಇಲ್ವಾ, ನೀವು ಇಂಥವ್ರಂತ ನನಗೆ ಗೊತ್ತಿರಲಿಲ್ಲ ಅಂತ ಮುರಳಿನ ಬೈತಾ ಇರ್ತಾಳೆ. ಏನೇ ಕಡೆ ನಿನ್ನ ಗಂಡ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಅಂದಾಗ, ನನಗೆ ಪಿತ್ತ ಏರಿದ್ರೆ ಇದೇ ರೀತಿ ಮಾಡೋದು, ಯಾರಾದರೂ ನಾನು ಹಿಂಗೆ ಬೈಯೋದು ಅಂತ ಅಂತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿಸ್ಟ್ರು ಬರ್ತಾರೆ. ನೋಡು ಭವಾನಿ, ಶಾರದನ ದಯವಿಟ್ಟು ಚೆನ್ನಾಗಿ ನೋಡ್ಕೋ, ನಾನು ಬ್ಲಡ್ ಅರೇಂಜ್ ಮಾಡಿಕೊಡ್ತೀನಿ, ಬೇಕಾದರೆ ಎಲ್ಲಾದರೂ ಯಾರಾದರೂ ಗೊತ್ತಿರೋನೆಲ್ಲ ಕೇಳಿ ನಾನು ಬ್ಲಡ್ ತಂದು ಕೊಡ್ತೀನಿ ಅಂತ ವೈದೇಹಿ ಹೋಗ್ತಾ ಇರ್ತಾಳೆ. ಹಾಗೆ ವೈದೇಹಿ ಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಮುರಳಿ ಜೋಕ್ ಮಾಡ್ಕೊಂಡು ನಗಾಡ್ತಾ ಇರ್ತಾನೆ. ಅಲ್ಲ, ಮನೇಲಿ ನೋಡಿದರೆ ಪಿತ್ತ ಹಾಗೆ ಹೀಗೆ ತಲೆ ಸುತ್ತು ಅಂತ ನಾಟಕ ಮಾಡ್ತಿದ್ಲು, ಇಲ್ಲಿ ಆಳದವಳ ಮುಖ ನೋಡಿಬಿಟ್ಟು ಏನು ಇಲ್ದಂಗೆ ಈಗ ಅಗಾರ ಬಡ್ದಳಂಗೆ ಓಡ್ತಾ ಇರ್ತಾಳೆ. ಇರೋವರೆಗೆಲ್ಲ ಕಾಲ್ ಮಾಡಿ ಬ್ಲಡ್ ಸಿಗುತ್ತಾ ಅಂತ ಕೇಳಕ್ಕೆ ಹೋಗಿದ್ದಾಳೆ. ಇದೊಳ್ಳೆ ಸರಿಯಾಯಿತು ಅಂತ ಹೇಳ್ಕೊಂಡು ನಗಾಡ್ತಾ ಇರ್ತಾನೆ.
ಇದೊಂದು ಕಡೆ ಸಿದ್ದು ಗೊತ್ತಿರೋ ಫ್ರೆಂಡ್ಸಿಗೆಲ್ಲ ಕಾಲ್ ಮಾಡಿ ವಿಚಾರಿಸಿದ್ರೆ ಯಾರು ಸಹ ₹1 ಸಹಾಯನೂ ಮಾಡೋದೇ ಇಲ್ಲ. ಹಾಗೆ ಕಣ್ಣೀರು ಹಾಕ್ಕೊಂಡು ಶಾರದಾನ ನೆನ್ಪು ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತೀನಿ. ಇಲ್ಲ ಶಾರದವ್ರೆ, ನಿಮ್ಮನ್ನು ಉಳಿಸ್ಕೊಂಡೇ ಉಳಿಸ್ಕೊತೀನಿ, ನನ್ನ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟು, ಎಷ್ಟೇ ಕಷ್ಟ ಆಗಲಿ ದುಡ್ಡು ತರ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಹಾಸ್ಪಿಟಲಿಂದ ರಿಸೆಪ್ಷನಿಸ್ಟು ಕಾಲ್ ಮಾಡ್ತಾರೆ. ಅವಳು ಮಿಸ್ಟರ್ ಸಿದ್ಧಾರ್ಥ ಅವರೇ, ದುಡ್ಡು ಅರೇಂಜ್ ಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ವಲ್ಲ ಯಾಕೆ ಅಂತ ಅಂದಾಗ, ಅದೇ ಪ್ರಯತ್ನದಲ್ಲಿ ಇದ್ದೀನಿ ಮೇಡಮ್, ಇನ್ನು ಒಂದಿನ ಟೈಮ್ ಕೊಡಿ ಅಂತ ಅಂದಾಗ, ನಾವೇನೋ ಒಂದಿನ ಟೈಮ್ ಕೊಡ್ಬೋದು, ಆದರೆ ಜೀವನ ಹಿಡಿದಿಟ್ಕೊಳ್ಳೋವಷ್ಟು ಶಕ್ತಿ ನಮಗೂ ಇಲ್ಲ, ಡಾಕ್ಟರ್ಗೂ ಇಲ್ಲ, ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಹೆಂಡತಿ ಸಾವು ಬದುಕಿನ ಪ್ರಶ್ನೆ ಅಂತ ಅಂದಾಗ, ಹಾಗೆಲ್ಲ ಅನ್ಬೇಡಿ, ಶಾರದವ್ರಿಗೆ ಏನೂ ಆಗಬಾರ್ದು, ಆದಷ್ಟು ಬೇಗ ದುಡ್ಡನ್ನ ತರ್ತೀನಿ ಅಂತ ಸಿದ್ದು ಹೇಳಿ ಕಟ್ ಮಾಡಿ ಕಣ್ಣೀರು ಹಾಕ್ತಾ ಇರ್ತಾನೆ. ಇನ್ನೊಂದು ಕಡೆ ಜ್ಯೋತಿಕಾ ಇರೋ ಬರೋ ಫ್ರೆಂಡ್ಸ್ಗೆಲ್ಲ ಕಾಲ್ ಮಾಡಿ ಸಿದ್ದುಗೆ ₹1 ಸಹ ಕೊಡಬಾರ್ದು, ಅವನು ದುಡ್ಡು ದುಡ್ಡು ಅಂತ ಬೀದಿಗಳನ್ನ ಅಲಿಬೇಕು, ಆದರೂ ಸಹ ಅವನಿಗೆ ₹1 ದುಡ್ಡು ಸಹ ಸಿಗಬಾರ್ದು. ಹಾಗೆ ಆ ಶಾರದನ್ನ ಸಾವು ನಾನು ಹಾಸ್ಪಿಟಲಲ್ಲೇ ನೋಡಬೇಕು, ಆ ಬಿಟ್ಟ ಮೇಲೆ ಅವಳು ಸತ್ತೋಗಬೇಕು, ಯಾರು ಸಹ ₹1 ದುಡ್ಡು ಕೊಡಬಾರ್ದು ಅಂತ ಸಿದ್ದು ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಸಹ ಹೇಳಿರ್ತಾಳೆ. ಸಿದ್ದು ಯಾರ ಹತ್ರ ಕೇಳಿದ್ರು ಸಹ ಯಾರು ಸಹ ₹1 ಕೊಡ್ದಲೇ ಇರಬೇಕಾದ್ರೆ ಸಿಕ್ಕಾಬಟ್ಟೆ ಕಂಗಾಲಾಗಿ ಕುಸ್ದು ಬಿದ್ದುಬಿಡ್ತಾನೆ. ಏನೇ ಆದರೂ ಸಹ ದುಡ್ಡು ಅರೇಂಜ್ ಆಗಲೇಬಾರ್ದು, ಅದನ್ನೆಲ್ಲ ನೀವು ನೆನ್ಪಿಟ್ಕೊಳ್ಳಿ ಅಂತ ಎಲ್ಲ ಫ್ರೆಂಡ್ಸ್ಗೂ ಹೇಳಿದಾಗ ಯಾವ ಫ್ರೆಂಡ್ಸು ಸಹ ₹1 ಕೊಡ್ದಲೇ ಹಾಗೆ ಸುಮ್ಮನಾಗ್ಬಿಡ್ತಾರೆ. ಹಾಗೆ ಅವಳು ಮಾತಾಡ್ತಿದ್ದೆಲ್ಲನೂ ಸಹ ಈ ಕಡೆ ತಾತ ಕೇಳ್ತಾರೆ. ಕೇಳ್ಕೊಬಿಟ್ಟು ಹಾಗೆ ಕಿಚನಲ್ಲಿ ಬಂದು ನಿಂತ್ಕೊಬಿಡ್ತಾರೆ. ತಾತನ ನೋಡಿ ಶಾಕ್ ಆಗಿ ಜ್ಯೋತಿಕಾ ಹಾಗೆ ಬಿಪ್ಪಿಡ್ದು ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.